ಸಂಬಂಧಗಳು ಮೌಲ್ಯ ಕಳ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಿಂದೋ ಬಂದಂತಹ ಒಂದು ಕೋತಿಗೆ ಮಾಜಿ ಸಚಿವ ಸಾರಾ ಮಹೇಶ್ ಅವರು ತೋರಿದಂತಹ ಪ್ರೀತಿ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ. ಪ್ರತಿ ವರ್ಷ ಅದರ ನೆನಪಿನಾರ್ಥ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ದೇಗುಲವನ್ನು ಸಹ ಕಟ್ಟಿದ್ದಾರೆ. ನಾವೀಗ ಮೈಸೂರಿನ ದಟ್ಟಗಳ್ಳಿಯ ಅವರ ಫಾರ್ಮ್ ಹೌಸ್ನಲ್ಲಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಚಿಂಟು ಅಂತೇಳಿ ಆ ಕೋತಿ ಎಲ್ಲಿಂದಲೋ ಅವರ ಒಂದು ತೋಟಕ್ಕೆ ಬರ್ತದೆ. ತೋಟಕ್ಕೆ ಬಂದು ಎಲ್ಲ ಆ ಗುಂಪಿನಿಂದ ಹೋಗಿ ಅದೊಂದೇ ಒಂಟಿಯಾಗಿ ಉಳ್ಕೊಂಡಂಥ ಸಂದರ್ಭದಲ್ಲಿ ಆ ಚಿಂಟು ಕೋತಿಯನ್ನು ಸಾರಾ ಮಹೇಶ್ ಮತ್ತು ಅವರ ಮಗ ಇಬ್ಬರೂ ಸಹ ತಮ್ಮ ತೋಟದಲ್ಲೇ ಸಾಕುವಂಥ ಕೆಲಸ ಮಾಡ್ತಾರೆ. ಅದು ಎಷ್ಟು ಪ್ರೀತಿ ಕೊಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ದೇಗುಲ ಕಟ್ಟಿಸುವಂಥ ಕೆಲಸವನ್ನು ಸಾರಾ ಮಹೇಶ್ ಅವರು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಕುರಿಯ ಮೇಲ್ಗಡೆ ಕುಳಿತಂತಹ ಆ ಚಿಂಟು ಕೋತಿ ಮರಿ ಏನಿತ್ತು ಅದರ ಒಂದು ಶಿಲೆಯನ್ನು ನೋಡ್ಬೋದು. ಪ್ರತಿನಿತ್ಯ ಹೇಗೆ ದೇವರಿಗೆ ಪೂಜೆ ಆಗ್ತದೆ ಅದೇ ರೀತಿಯಾಗಿ ಇಲ್ಲಿ ಪ್ರತಿನಿತ್ಯ ಪೂಜೆ ಆಗ್ತದೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಅದು ಇವರನ್ನು ಅಗಲಿ ಸಾವನ್ನಪ್ಪಿದಂತಹ ಒಂದು ದಿನ ಪೂಜಾ ಕೈಂಕರ್ಯವನ್ನು ನೆರವೇರಿಸಿ ಎಲ್ಲರಿಗೂ, ಅಂದರೆ ಸಾಕಷ್ಟು ಏನು ಅವರ ಪ್ರೀತಿ ಪಾತ್ರರಿದ್ದಾರೆ ಅವರೆಲ್ಲರಿಗೂ ಸಹ ಅವತ್ತಿನ ದಿನ ಊಟ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ವರ್ಷ ಇದು ತಪ್ಪದೆ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಸೊ ಎಲ್ಲರೂ ಸಹ ಏನು ಅವರ ಸಾಮಾನ್ಯವಾಗಿ ಯಾರೇ ನಮ್ಮನ್ನು ಅಗಲಿದ ಬಂಧು ಬಾಂಧವರಿಗೆ ಈ ರೀತಿಯಾದಂತಹ ಕಾರ್ಯವನ್ನು ಮಾಡೋದಂತ ನೋಡಿದ್ದೇವೆ. ಆದರೆ ಎಲ್ಲಿಂದಲೋ ಬಂದಂತಹ, ಅದು ಸಾಕು ಪ್ರಾಣಿ ಸಹ ಅಲ್ಲ, ಎಲ್ಲಿಂದಲೋ ದಾರಿ ತಪ್ಪಿ ಬಂದಂತಹ ಒಂದು ಕೋತಿ ಮರಿಗೆ ಈ ರೀತಿಯಾದಂಥ ಪ್ರೀತಿಯನ್ನು ತೋರಿಸ್ತಾ ಇರೋದು ಖಂಡಿತವಾಗಿಯೂ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ. ಸೊ ಅಷ್ಟೇ ಅಲ್ಲ, ಅದರ ಕುರಿತಾದಂಥ ಒಂದು ಪುಸ್ತಕವನ್ನು ಬರೆಯುವಂತಹ ಕೆಲಸವನ್ನು ಸಹ ಮಾಡಲಾಗಿದೆ. ಅಂದರೆ ಚಿಂಟು ಯಾವ ರೀತಿ ಇತ್ತು, ಹೇಗೆ ಪರಿಚಯ ಆಯಿತು, ಹೇಗೆ ಬಂತು, ಇವೆಲ್ಲವನ್ನು ತಿಳಿಸುವಂತಹ ಒಂದು ಪುಸ್ತಕ ಸಹ ಬರೆದಿದ್ದಾರೆ. ಮತ್ತು ಅಲ್ಲಿ ನೋಡ್ತಾ ಇರೋಂಥದ್ದು ಆ ಚಿಂಟು ಕೋತಿ ಮರಿ ಆ ಕುರಿಯ ಮೇಲೆ ಕುಳಿತಿರುವಂಥದ್ದು ವಿಶೇಷ ಏನಂತ ಹೇಳಿದ್ರೆ, ಇಲ್ಲಿ ಬಂದು ಅವರ ಜೊತೆ ಒಡನಾಟ ಹೊಂದಿದ ನಂತರ ಇಲ್ಲಿದ್ದಂತಹ ಎಲ್ಲ ಸಾಕು ಪ್ರಾಣಿಗಳ ಜವಾಬ್ದಾರಿಯನ್ನು ಆ ಚಿಂಟು ಕೋತಿ ಮರಿ ತೆಗೆದುಕೊಂಡಿತ್ತು. ಯಾರೂ ಸಹ, ಅಂದರೆ ಅಲ್ಲಿದ್ದಂಥವರು ಎಲ್ಲರಿಗೂ ಎಷ್ಟು ಪ್ರೀತಿ ಕೊಟ್ಟಿತ್ತು ಅಂದರೆ, ಯಾವುದೇ ಪ್ರಾಣಿಗಳು ಆ ಕಾಂಪೌಂಡನ್ನು ದಾಟಿ ಹೊರ ಹೋದರೂ ಸಹ ಅದನ್ನು ವಾಪಸ್ಸು ಕರ್ಕೊಂಡು ಬರ್ತಾಯಿತ್ತು. ಸದಾಕಾಲ ಕುರಿಯ ಮೇಲೆ ಕುಳಿತುಕೊಳ್ತಾ ಇತ್ತು. ಸೊ ಸಾರಾ ಮಹೇಶ್ ಅವರು ತಮ್ಮ ಕೆಲಸವನ್ನು ಮುಗಿಸಿ ಇಲ್ಲಿಗೆ ಬಂದರೆ ಸಾಕು, ಅವರ ಜೊತೆ ಸಾಕಷ್ಟು ಒಡನಾಟದಿಂದ ಇರ್ತಾಯಿತ್ತು. ಆ ಪ್ರೀತಿಯ ನೆನಪಿನಾರ್ಥವಾಗಿ ಇದೆಲ್ಲವನ್ನು ಮಾಡಿರುವಂಥದ್ದು. ಮತ್ತು ಇದೀಗ ಅದರ ಕುರಿತಾದಂತಹ ಒಂದು ಆ ಚಿಂಟು ನಿನ್ನ ಮರೆಯಲಾರೆ ಅಂತೇಳಿ KL ರಮೇಶ್ ಅವರು ಒಂದು ಪುಸ್ತಕವನ್ನು ಸಹ ಹೊರತಂದಿದ್ದಾರೆ. ಅದನ್ನ ದಾಖಲೆಗಳ ರೂಪದಲ್ಲಿ, ಅಕ್ಷರದ ರೂಪದಲ್ಲಿ ಮುದ್ರಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈ ಪ್ರೀತಿ ಶಾಶ್ವತವಾಗಿರಬೇಕು ಮತ್ತು ಎಲ್ರಿಗೂ ಸಹ ತಲುಪಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ದೇವಸ್ಥಾನವನ್ನು ಈಗಾಗಲೇ ಕಟ್ಟಿದ್ರಿ, ಈಗ ಪ್ರತಿ ವರ್ಷ ಸಹ ಕಾರ್ಯ ಮಾಡ್ತಾ ಇದ್ದಾರೆ. ಎಷ್ಟನೇ ವರ್ಷದ ಕಾರ್ಯ ಆಗಿತ್ತು, ಏನು ಕಾರಣಕ್ಕೆ ಇದೆಲ್ಲವನ್ನು ಮಾಡ್ತಾ ಇರೋಂಥದ್ದು? ಸರ್, ನಮ್ಮಲ್ಲಿ ಅದು ಬಂದು 8 ವರ್ಷ ಆಯಿತು. ಆದರೆ ನಮ್ಮನ್ನಾಗಲಿ ಇವತ್ತಿಗೆ 5 ವರ್ಷ. ಮಂಗನಿಂದ ಮಾನವ ಅಂತ ಹೇಳ್ತೀವಿ, ಬಟ್ ಅದಕ್ಕೆ ಮಾತು ಬರ್ತಿರಲಿಲ್ಲ. ಆದರೆ ಅದು ನಡ್ಕೊಳ್ದಿದ್ದಂಥ ರೀತಿ, ನಮ್ಮನ್ನೆಲ್ಲ ಪ್ರೀತಿಸಿದಂಥ ರೀತಿ, ನಮ್ಮಲ್ಲಿ ಇದ್ದಂಥ ಪ್ರಾಣಿಗಳನ್ನ ಅದು ನೋಡ್ಕೊಳ್ತಿದ್ದಂಥ ರೀತಿ ಕೆಲವ್ರಿಗೆ ಆಶ್ಚರ್ಯ ಆಗ್ಬೋದು. ಆದರೆ ಆ ಒಂದೊಂದು ಫೋಟೋನು ಕೂಡ ಅದರಲ್ಲಿ ಪ್ರಿಂಟ್ ಹಾಕಿದ್ವಿ. ಸಂಬಂಧಗಳು ಜೊತೆಲೇ ಹುಟ್ಟಬೇಕಾಗಿಲ್ಲ ಅಥವಾ ಮಾತು ಬರಬೇಕಾಗಿಲ್ಲ. ನಾವು ಯಾರನ್ನು ನಂಬ್ತೀವಿ, ಯಾರ ಬಗ್ಗೆ ವಿಶ್ವಾಸವನ್ನು ಇಟ್ಕೋತೀವಿ, ಅವು ಕೂಡ ನಮ್ಮನ್ನು ಅದೇ ರೀತಿಯಲ್ಲಿ ಕಾಣ್ತವೆ ಅನ್ನೋಕ್ಕೆ ಇದೊಂದು ನಿದರ್ಶನ. ನಾವು ಪ್ರತಿ ವರ್ಷ, ಆವತ್ತಿನ ದಿವಸ ನಾನು ವಿದೇಶದಲ್ಲಿದ್ದೆ ಕುಮಾರಣ್ಣವ್ರ ಜೊತೆ. ಇದು ಗೊತ್ತಾದ ತಕ್ಷಣ ವಾಪಸ್ ಇಲ್ಲಿ ಬಂದೆ. ಆದರೆ ಇವತ್ತು ಕೂಡ ನಮಗೆ ಹೊಸ ವರ್ಷ ಮೊದಲನೇ ದಿವಸ ಬಂದರೆ ಮರೆಯೋಕ್ಕಾಗಲ್ಲ. ಅದ್ರ ಹಿಂದೆ ನಾವು ಬೇರೆ ಬೇರೆ ಕಡೆ ಹೋಗ್ತಾಯಿದ್ವಿ. ಯಾವತ್ತು ಈ ಘಟನೆ ಆಯಿತು, ನಾನಾಗಲಿ ನನ್ನ ಮಕ್ಕಳಾಗಲಿ ನಾವೆಲ್ಲರೂ ಇಲ್ಲೇ ಇರ್ತೀವಿ, ಯಾವ ಊರಿಗೂ ಹೋಗಲ್ಲ. ಬೆಳಗ್ಗೆ ದೇವರ ಪೂಜೆಯನ್ನು ಮಾಡಿ ಸುದರ್ಶನ ಹೋಮ ಅಥವಾ ಗಣಪತಿ ಹೋಮ, ನವಗ್ರಹ ಹೋಮ ಈ ರೀತಿಯ ಪುರೋಹಿತರನ್ನ ಕರೆಸಿ ಮಾಡಿ, ಮತ್ತು ಪ್ರತಿ ದಿವಸ ಇದಕ್ಕೆ ಪುರೋಹಿತರು ಬಂದು ನೈವೇದ್ಯ ಮಾಡಿ ಪೂಜೆಯನ್ನು ಮಾಡ್ತಾರೆ. ನಾವು ಕುದುರೆನಲ್ಲಿ ಹೋಗ್ತಾಯಿದ್ರೆ ಅದು ಕುರಿನಲ್ಲಿ ಹಿಂದೆಯಿಂದ ಬರ್ತಾಯಿತ್ತು. ವಿಶೇಷ ಅಂತ ಹೇಳಿದ್ರೆ, ಈ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥವ್ರು, ರಾಮ ವಿಗ್ರಹನ ಏನು ಕೆತ್ತಿದ್ರು ಅರುಣ್ ಅವರೇ ಕೆತ್ತಿರ್ತಕ್ಕಂಥದ್ದು. ₹1 ನಮ್ಮಿಂದ ಯಾವ ಹಣನೂ ತಗೊಳ್ಳಿಲ್ಲ. ಅದು ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು. ಇದರ ಪ್ರೇರಿತನಾಗೇ ನಾನು ಚುಂಚನಕಟ್ಟೆನಲ್ಲಿ 30 ಅಡಿ ಆಂಜನೇಯನ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಮಾಡಿದ್ವಿ. ಬಟ್ ನಮ್ಮ ನಂಬಿಕೆನೇ ದೇವರು. ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ ಚಿಂಟು? ತುಂಬ ನಮ್ಮ ಮನೆಯಲ್ಲಿ ಒಬ್ಬ ಸದಸ್ಯನ ಮಿಸ್ ಮಾಡ್ಕೊಂಡ ರೀತಿ ಮಿಸ್ ಮಾಡ್ಕೋತೀವಿ. ಇವತ್ತು ಕೂಡ ಅದನ್ನು ನೆನ್ಕೊಂಡಾಗ ಭಾಳ ನೋವಾಗುತ್ತೆ. ಬಟ್ ಒಬ್ಬ ಮನುಷ್ಯ ಏನು ಜವಾಬ್ದಾರಿಯನ್ನು ಮಾಡ್ತಿದ್ರು ಅಷ್ಟು ಜವಾಬ್ದಾರಿಯನ್ನು ಮಾಡ್ತಿದ್ರು. ಆದರೆ ಅದಕ್ಕೆ ಕೊಡ್ತಿದ್ದು ಬೆಳಗ್ಗೆ ಸಂಜೆ ಹಾಲು, ಮತ್ತು ಅದೇ ಕುಡಿತಿತ್ತು. ಒಂದು ರ್ಯಾಟ್ ವೀಲರ್ ಅಂತ ನಾಯಿ, ಫೆರೋಷಿಯಸ್,
ಆ ಫೋಟೋ ಇದೆ. ಅಂಥ ಒಂದು ನಾಯಿನ ಯಾವ ರೀತಿ ಅದು ಪ್ರೀತಿಯಿಂದ ಅದನ್ನ ಜೊತೆಯಲ್ಲಿತ್ತು ಅನ್ನೋದಕ್ಕೊಂದು ಫೋಟೋ ಹಾಕಿದ್ವಿ. ಈ ರೀತಿ ಭಾಳ ನಿದರ್ಶನಗಳನ್ನು ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಅದಾಗಲಿ 5 ವರ್ಷ ಆಗಿದೆ, ಇನ್ನೂ ನಿಮ್ಮ ಕಣ್ಣಾಲಿಗಳಲ್ಲಿ ನೀರು ತುಂಬಿಕೊಳ್ತದೆ ಅದ್ರ ಬಗ್ಗೆ ಮಾತಾಡಿದ್ರೆ. ಅಲ್ಲಲ್ಲ, ಅದು ಭಾವನೆಗಳು. ನಾವು ತೀರ್ಮಾನ ಮಾಡಿದ್ದೀವಿ, ನಾವು ಬದುಕಿರೋವರೆಗೂ ನಾನು ಮತ್ತು ನನ್ನ ಶ್ರೀಮತಿಯವರು ಪ್ರತಿ ವರ್ಷ ಇದೇ ಥರ ಪೂಜೆ ಮಾಡ್ತೀವಿ. ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋಂಥ ಅಂದರೆ ಮಗನಂಗೆ ಇದ್ದಲ್ಲ ಚಿಂಟು, ಮಗಳ ಥರ ಹೆಣ್ಣು ಅದು ಮಗಳ ಥರ. ನಾವು ಕೆಲವರು ಹಸುಗಳು ಸಾಕ್ತಾರೆ, ನಾಯಿಗಳು ಸಾಕ್ತಾರೆ, ಎಲ್ಲರೂ ನಾವು ಏನು ಭಾವನೆಗಳು ಇಟ್ಕೊಂಡಿದ್ದೀವಿ, ಭಾವನೆಗಳ ಜೊತೆ ಡೆಫಿನೆಟ್ಟಾಗಿ ಅದನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಫೋಟೋಸ್ ನೀವು ನೋಡಿ, ಅದ್ರ ಸಂಬಂಧ, ನಮ್ಮ ತೋಟದಲ್ಲಿದ್ದಂಥ ರೀತಿ, ಹಸುಗಳು ಆಚೆ ಬಂದಾಗ ನಾವು ಗೇಟ್ ಹಾಕಿದ್ರೆ ಇನ್ನೊಂದು ಯಾವುದೋ ಬಂದಿಲ್ಲ ಅಂಥೇಳಿ ಅದು ಗೇಟ್ ತಡೆಯುವಂಥದ್ದು, ಇವೆಲ್ಲವನ್ನು ನೋಡಿದಾಗ ಯಾವುದೋ ಸಂಬಂಧ ಅಂತ ನಮ್ಗೆ ಅನ್ಸುತ್ತೆ.